ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇವತ್ತು ಆಶಾ ಕಾರ್ಯಕರ್ತರು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಆಶಾ ಕಾರ್ಯಕರ್ತರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ಈಗ ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಯಾಕಂದ್ರೆ ಸಾಕಷ್ಟು ವರ್ಷಗಳಿಂದಲೂ ಕೂಡ ಆಶಾ ಕಾರ್ಯಕರ್ತರು ಒಂದಿಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡ್ತಾನೆ ಇದ್ರು. ಅಂದ್ರೆ ಪ್ರಮುಖವಾಗಿ ಅವರ ವೇತನವನ್ನು 15,000ಕ್ಕೆ ಏರಿಸುವಂಥದ್ದು ಇರ್ಬೋದು, ಜೊತೆಗೆ ಪಿಂಚಣಿ ಸೌಲಭ್ಯವನ್ನು ಕೊಡುವಂಥದ್ದು ಇರ್ಬೋದು. ಈ ರೀತಿಯಾಗಿ ಹಲವು ಬೇಡಿಕೆಗಳನ್ನ ಇಟ್ಟು ಅಂದ್ರೆ ವಿವಿಧ ಹಂತಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಈಗ ಬಜೆಟ್ ಅಧಿವೇಶನ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿವೇಶನದ ಗಮನ ಸೆಳೆಯೋದಕ್ಕೋಸ್ಕರವಾಗಿ ಈಗ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಬಹುತೇಕವಾಗಿ ಆಶಾ ಕಾರ್ಯಕರ್ತರು ಬಂದಿದ್ದಾರೆ. ಒಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಸರ್ಕಾರ ನಮಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಆರೋಗ್ಯ ಸಂಬಂಧಿ ಕೆಲಸಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮಿಂದ ಮಾಡಿಸ್ಕೊಳ್ಳುತ್ತೆ. ಆದರೆ ಸರ್ಕಾರ ನಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಹಣವನ್ನು ಅಂದರೆ ಸೌಲಭ್ಯಗಳನ್ನು ಕೂಡ ಒದಗಿಸ್ತಾ ಇಲ್ಲ. ವಿವಿಧ ರಾಜ್ಯಗಳಲ್ಲಿ ನಮ್ಮದೇ ರೀತಿಯಾಗಿ ಆಶಾ ಕಾರ್ಯಕರ್ತರ ರೀತಿಯಾಗಿಯೇ ಅಂದರೆ ಆರೋಗ್ಯ ಕಾರ್ಯಕರ್ತರಿದ್ದಾರೆ, ಅಲ್ಲಿ ಹಲವು ಸೌಲಭ್ಯಗಳನ್ನು ಅಲ್ಲಿನ ಸರ್ಕಾರಗಳು ಕೊಟ್ಟಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಆಶಾ ಕಾರ್ಯಕರ್ತೆಯರಿಗೆ ಕಳೆದ 7-8 ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ. ಹಾಗಾಗಿ ನಮಗೆ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸಬೇಕು. ಜೊತೆಗೆ ಈ ಬಾರಿ ಪಟ್ಟಣ ಹಿಡಿತೀವಿ ನಾವು, ಯಾಕಂದರೆ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಆಶಾ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಅವರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಬೃಹತ್ ಸಂಖ್ಯೆಯಲ್ಲಿ ಸೇರಿದ್ರಿ, ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಸರ್ಕಾರಕ್ಕೆ ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಕೊಡ್ತೀರಿ ಅಂತ? ಇವತ್ತು ನಾವು ಈ ಹೋರಾಟದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಸೇರಿರುವಂಥ ಉದ್ದೇಶ ಅಂತಂದರೆ, ಆಶಾ ಕಾರ್ಯಕರ್ತೆಯರು ದುಡಿದಷ್ಟು ಹಣ ಕೈ ಸೇರ್ತಾ ಇಲ್ಲ. ನಾವು ದುಡಿದಿರೋ ಹಣ ಕೇಳ್ತಾ ಇದ್ದೀವಿ. ಕಳೆದ 8 ವರ್ಷಗಳಿಂದ ನಮ್ಮ ಒಂದು ಸೇವೆಗಳಿಗೆ ಬರಬೇಕಾದಂಥ ಕನಿಷ್ಠ ವೇತನ ಬರದೇ ಇರೋ ರೀತಿಯಲ್ಲಿ ಮಾಡ್ತಾ ಇರೋದು ಒಂದು ಆನ್ಲೈನ್ ಪದ್ಧತಿ. ಕೇಂದ್ರದ ಒಂದು ಪೋರ್ಟಲ್ಗೆ ಲಿಂಕ್ ಮಾಡಿ ಆಶಾ ಸಾಫ್ಟ್ ಅಂತ ಒಂದು ವೇತನ ಮಾದರಿ ಏನು ಮಾಡಿದರೆ, ನಮ್ಮ ವೇತನಕ್ಕೆ ಕನ್ನ ಹಾಕುವಂಥ ಒಂದು ವೇತನ ಮಾದರಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ದುಡಿದಷ್ಟು ಹಣ ಬರ್ತಾ ಇಲ್ಲ. ಈ ಒಂದು ವ್ಯವಸ್ಥೆನ ಕೈ ಬಿಡಬೇಕು. ನಾವು ದುಡಿದಿದ್ದು ಸಂಪೂರ್ಣವಾಗಿ ಹಣ ಬರೋ ರೀತಿಯಲ್ಲಿ ಆಗಬೇಕು. ಅಷ್ಟೇ ಅಲ್ಲ, ಇದು ಬರೋಕ್ಕಾದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ನ ನಾಯಕಿಯಾದಂಥ ಶ್ರೀಮತಿ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಹೇಳಿದರು, ನಮಗಿರೋಂಥ ವೇತನ ಹೆಚ್ಚಿಸ್ತೀವಿ ಅಂತ. ಇದನ್ನು ಜಾರಿ ಮಾಡಬೇಕು. ಜೊತೆಗೆ ದುಡಿದಿದ್ದು ಹಣ ಸಂಪೂರ್ಣ ಬರೋ ಥರ ಆದರೆ ಕನಿಷ್ಠ 15,000 ರೂಪಾಯಿ ನಮಗೆ ಬರುತ್ತೆ. ಅದನ್ನು ಜಾರಿ ಮಾಡಬೇಕನ್ನೋದು ನಮ್ಮ ಪ್ರಮುಖವಾದಂಥ ಬೇಡಿಕೆ ಆಗಿದೆ ಸರ್. ಇವತ್ತು ನಾಳೆ 2 ದಿನ ಅಹೋರಾತ್ರಿ ಪ್ರತಿಭಟನೆ ಮಾಡ್ತೀನಿ ಅಂತ ಕರೆ ಕೊಟ್ಟಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸೇರಿದ್ದೀರಿ. ನಾಳೆ ಯಾವ ರೀತಿಯಾಗಿರುತ್ತೆ? ಸರ್ಕಾರ ಏನಾದರೂ ಕೂಡ ಈ ಬಜೆಟ್ನಲ್ಲೂ ಕೂಡ ನಿಮಗೆ ಸ್ಪಂದನೆಯನ್ನು ಮಾಡದೇ ಇದ್ರೆ, ನಿಮ್ಮ ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ನಿಮ್ಮ ಪ್ರತಿಭಟನೆ ಹೇಗಿರುತ್ತೆ ಅಂತ? ನಾವು ಈಗಾಗಲೇ ಹೇಳ್ತಾ ಇರೋದು, ಇದು ಇಂದಿನ ಸಮಸ್ಯೆ ಅಲ್ಲ. ಕಳೆದ 8 ವರ್ಷಗಳಿಂದ ಹೋರಾಟ ಮಾಡಿದ್ದೀವಿ. ನಾವು ಮಾಡಿದಂಥ ಹೋರಾಟದ ಸಂದರ್ಭದಲ್ಲಿ ಮೂಗಿಗೆ ತುಪ್ಪ ಸವರೋ ಥರ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆನ ಬಗೆಹರಿಸ್ಬಿಟ್ಟು ಕಳಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಕಾಲಹರಣ ಮಾಡ್ತಿದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡಿದಂಥ ಆಶಾಗಳ ಹಣಕ್ಕೆ ಇವತ್ತು ಕನ್ನ ಹಾಕಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಹೇಳ್ತಾ ಇದ್ದಾರೆ ಹೆಣ್ಮಕ್ಳ ಪರ ಅಂತಂದೇಳಿ. ನಿಜವಾಗ್ಲೂ ನೀವು ಹೆಣ್ಮಕ್ಳ ಪರ ಇದ್ದೀರಿ ಅನ್ನೋದನ್ನ ಈ ಮೂಲಕ ಸಾಬೀತುಪಡಿಸ್ರಿ ಅಂತ ನಾವು ಕೇಳ್ತಾ ಇದ್ದೀವಿ. ನಾಳೆ ದಿನ ಕೂಡ, ಇವತ್ತಲ್ಲ ನಾಳೆನೂ ಟೈಮ್ ಕೊಡ್ತಾ ಇದ್ದೀವಿ ಅವರಿಗೆ. ಇವತ್ತು ಅವ್ರು ಏನು ನಮಗೆ ಸಮಸ್ಯೆ ಬಗೆಹರಿಸ್ಬೇಕು, ಬರಬೇಕಾಗಿರೋ ಬಾಕಿ ಕೊಡಬೇಕು, ಸಮಸ್ಯೆನ ಹೇಗೆ ಬಗೆಹರಿಸ್ಬೇಕಂತೇಳಿ ಇಷ್ಟು ದಿನ ನಿಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ 2 ದಿನ ಟೈಮ್ ಕೊಡ್ತೀವಿ ನಿಮಗೆ. ಎಲ್ಲವುದು ಸರಿಯಾಗಿ ಲೆಕ್ಕ ಮಾಡಿಕೊಂಡು ನಮ್ಮ ಮುಂದೆ ಬಂದು ಈ ಒಂದು ಸಮಸ್ಯೆನ ಬಗೆಹರಿಸ್ಬೇಕು. ಇಲ್ಲ ಅಂತಂದರೆ ಈ ಹೋರಾಟ ಇಂದು ಕೊನೆ ಅಲ್ಲ. ಸೊ ಮುಂದಿನ ಹೋರಾಟಕ್ಕೆ ನಾವು ಸಜ್ಜಾಗೇ ಬಂದಿದ್ದೀವಿ. ಇದನ್ನ ಸಂದೇಶನ ಕಳಿಸೋಕೆ ಇಷ್ಟಪಡ್ತಿದ್ದೀನಿ ನಾನು. ಉನ್ನತ ಹಂತದ ಹೋರಾಟಕ್ಕೆ ಸಿದ್ಧರಾಗಿ ನಾವು ಬಂದಿದ್ದೀವಿ ಅನ್ನೋದನ್ನ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಹೊರ ರಾಜ್ಯಗಳಲ್ಲೂ ಕೂಡ ಆಶಾ ಕಾರ್ಯಕರ್ತರ ರೀತಿಯಾಗಿ ಆರೋಗ್ಯ ಕಾರ್ಯಕರ್ತರಿದ್ದಾರೆ. ಅಲ್ಲಿ ಒಂದಿಷ್ಟು ಸೌಲಭ್ಯಗಳನ್ನು ಅಲ್ಲಿನ ಸರ್ಕಾರಗಳು ಕೊಡ್ತಾ ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಯಾಕೆ ಮೀನಮೇಷ ಮಾಡ್ತಾ ಇದೆ ಅಂತ, ಯಾಕೆ ಕಡೆಗಣಿಸ್ತಾ ಇದೆ ಅಂತ? ಖಂಡಿತವಾಗ್ಲೂ ಸರ್, ಪಕ್ಕದ ರಾಜ್ಯ ಕೇರಳದಲ್ಲಿ ನಮಗೆ ರಾಜ್ಯ ಸರ್ಕಾರ ಇಲ್ಲಿ 5,000 ಕೊಡ್ತಿದ್ರೆ ಅಲ್ಲಿ 7,000 ಕೊಡ್ತಾರೆ. ಹರಿಯಾಣದಲ್ಲಿ 6,000 ಕೊಟ್ಟು ಬಿಟ್ಟು ಮತ್ತೆ ಕೇಂದ್ರದ ಇನ್ಸೆಂಟಿವ್ 50% ಕೊಡ್ತಾರೆ. ಇನ್ಯಾವುದೋ ರಾಜ್ಯದಲ್ಲಿ ಮತ್ತಷ್ಟು ಕೊಡ್ತಾ ಇದ್ದಾರೆ. ಆದರೆ ನಾವು ಕರ್ನಾಟಕದಲ್ಲಿ ನಾನು ಭಾಳ ವಿಶೇಷವಾಗಿ ಹೆಮ್ಮೆಯಿಂದ ಹೇಳುವಂಥ ವಿಷಯ ಅಂತಂದರೆ, ಕೊರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಂಸನೆಯನ್ನು ಪಡೆದಿರೋದು ಕರ್ನಾಟಕದ ಆಶಾ ಕಾರ್ಯಕರ್ತೆಯರು. ಇದು ಹೆಮ್ಮೆ ಕೂಡ, ಇದು ಸರ್ಕಾರಕ್ಕೂ ಹೆಮ್ಮೆ. ಈ ಥರ ಕೆಲಸ ಮಾಡಿದವ್ರಿಗೆ ಕನಿಷ್ಠ ರಾಜ್ಯ ಸರ್ಕಾರ ಇವ್ರನ್ನ ಬೆನ್ತಟ್ಟಿ ಪ್ರೋತ್ಸಾಹಿಸಬೇಕು, ಮತ್ತಷ್ಟು ಕೆಲಸ ತಗೋಬೇಕಂತ ನಾನು ಆಗ್ರಹಿಸ್ತೀನಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಪಕ್ಕದ ರಾಜ್ಯಗಳನ್ನ ಮಾದರಿಯಾಗಿ ತಗೋತೀರಾ, ಈ ವಿಷಯದಲ್ಲಿ ಯಾಕೆ ತಗೊಳ್ಳಲ್ಲ ಅಂತಂದು ಇದನ್ನ ನಾವು ಕೇಳೋದಕ್ಕೆ ಇಷ್ಟಪಡ್ತಾ ಇದೀವಿ ಸರ್. ಥ್ಯಾಂಕ್ ಯು. ಇದಿಷ್ಟು
ಆಶಾ ಯೂನಿಯನ್ನ ಅಧ್ಯಕ್ಷರಾಗಿರುವಂಥ ನಾಗಲಕ್ಷ್ಮಿ ಅವರು ಹೇಳ್ತಾ ಇರುವಂಥದ್ದು, ಪ್ರಮುಖವಾಗಿ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ. ಕಳೆದ 7-8 ವರ್ಷಗಳಿಂದಲೂ ಕೂಡ ನಮಗೆ ಅನ್ಯಾಯವನ್ನು ಮಾಡ್ತಾನೆ ಬರ್ತಾ ಇದೆ. ಯಾಕಂದರೆ ಹೊರ ರಾಜ್ಯಗಳಲ್ಲಿ ಆಶಾ ಕಾರ್ಯಕರ್ತರ ರೀತಿಯಾಗಿರುವಂತಹ ಅಲ್ಲಿ ಇರುವಂಥ ಆರೋಗ್ಯ ಕಾರ್ಯಕರ್ತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಅಲ್ಲಿನ ಸರ್ಕಾರಗಳು ಕೊಡ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಮೀನಮೇಷವನ್ನು ಮಾಡ್ತದೆ, ನಮಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಕನಿಷ್ಠವಾಗಿ 15,000 ಅಂದರೆ ಪ್ರತಿ ತಿಂಗಳು ಕೂಡ ವೇತನವನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಸರ್ಕಾರಗಳು ಬದಲಾಗ್ತಾ ಇದ್ದಾವೆ, ಆದರೆ ಸರ್ಕಾರ ನಮ್ಮನ್ನು ನಡೆಸ್ಕೊಳ್ತಾ ಇರುವಂಥ ಧೋರಣೆಗಳು ಮಾತ್ರ ಬದಲಾಗ್ತಾ ಇಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಅಂದರೆ ಒಂದು ಬೇಸರವನ್ನು ಕೂಡ ವ್ಯಕ್ತಪಡ್ತಾ ಇರುವಂಥದ್ದು. ನಾಳೆವರೆಗೂ ಕೂಡ ಸರ್ಕಾರಕ್ಕೆ ನಾವು ಗಡುವನ್ನು ಕೊಡ್ತೀವಿ, ನಾಳಿನ ನಂತರದಲ್ಲಿ ಮುಂದಿನ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅನ್ನುವಂಥ ಒಂದು ಬೃಹತ್ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಾಪ್ ಜೊತೆ ಕಾರ್ತಿಕ್, ಟಿವಿ5 ಕನ್ನಡ, ಬೆಂಗಳೂರು.